ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದಿಂದ ಇಂಡಿಯನ್ ಆರ್ಮಿಯಲ್ಲಿ ಟ್ರೇಡ್ಮನ್ ಹುದ್ದೆಗೆ ಸಂಬಂಧಪಟ್ಟ ಕ್ವಶನ್ ಪೇಪರನ್ನು ಇಂಗ್ಲಿಷ್, ಹಿಂದಿ ಮತ್ತು ಕನ್ನಡ ಭಾಷೆಯಲ್ಲಿ ಪ್ರಶ್ನೆಯೊಂದಿಗೆ 4 ಆಪ್ಷನ್ ಮತ್ತು ನೇರವಾಗಿ ಉತ್ತರವನ್ನು ಹೇಳಲಾಗಿದೆ. ಇಂಡಿಯನ್ ಆರ್ಮಿ ಟ್ರೇಡ್ಸ್ಮನ್ ಸ್ಯಾಂಪಲ್ ಪೇಪರ್, ಕಾಮನ್ ಎಂಟ್ರನ್ಸ್ ಎಕ್ಸಾಮಿನೇಷನ್ ಫಾರ್ ಸೋಲ್ಜರ್ ಟ್ರೇಡ್ಮನ್, ಟೈಮ್ 1 hour, ಕ್ವಶನ್ಸ್ 50. ಆಲ್ ಕ್ವಶನ್ಸ್ ಆರ್ ಕಂಪಲ್ಸರಿ ಆ್ಯಂಡ್ ಕ್ಯಾರಿ ಈಕ್ವಲ್ ಮಾರ್ಕ್ಸ್. ಒಟ್ಟು ಪ್ರಶ್ನೆಗಳು 50 ಇರುತ್ತವೆ. ಪ್ರತಿಯೊಂದು ಪ್ರಶ್ನೆಗೆ 2 ಅಂಕಗಳು. ಒಂದು ತಪ್ಪಾಗಿ ಆನ್ಸರ್ ಮಾರ್ಕ್ ಮಾಡಿದರೆ ಅರ್ಧ ಮಾರ್ಕ್ಸ್ ಕಟ್ಟಾಗುತ್ತದೆ. ಪರೀಕ್ಷೆ ಸಮಯ 1 ಗಂಟೆ ಮಾತ್ರ ಇರುತ್ತದೆ. ಪರೀಕ್ಷೆ ಸಮಯದಲ್ಲಿ ಸರಿಯಾಗಿ ವಿಚಾರ ಮಾಡಿ ಆನ್ಸರ್ ಗುರುತು ಮಾಡಬೇಕು. ಆತ್ಮೀಯ ಅಭ್ಯರ್ಥಿಗಳೇ, ಈ ಪ್ರಶ್ನೆ ಪತ್ರಿಕೆಯನ್ನು ಪೂರ್ತಿಯಾಗಿ ನೋಡಿ. ಅಂದಾಗ ಮಾತ್ರ ನಿಮಗೆ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರುತ್ತದೆ ಅನ್ನೋದು ತಿಳಿಯುತ್ತದೆ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮೇಲೆ ಖಂಡಿತ ಕ್ಲಿಕ್ ಮಾಡಿ. ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕುಟುಂಬಸ್ಥರಿಗೂ ಈ ವಿಡಿಯೋಗಳನ್ನ ಶೇರ್ ಮಾಡಿ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಪ್ರತಿಯೊಂದು ಉದ್ಯೋಗ ಮಾಹಿತಿಯನ್ನ ಉಚಿತವಾಗಿ ಪಡೆಯಿರಿ. मोहनजोदारो is situated in मोहनजोदारो कहाँ स्थित है? ಮೊಹೆಂಜೊದಾರೋ ಎಲ್ಲಿ ಸ್ಥಿತವಾಗಿದೆ? ಆಪ್ಷನ್ ಎ ಸಿಂಧ್, ಆಪ್ಷನ್ ಬಿ ಲೂಥಾಲ್, ಆಪ್ಷನ್ ಸಿ ರಂಗಪುರ್, ಆಪ್ಷನ್ ಡಿ ನಲಂದ. ದ ಆನ್ಸರ್ ಈಸ್ ಆಪ್ಷನ್ ಎ ಸಿಂಧ್. ಸೆಕೆಂಡ್ ಕ್ವಶನ್, ದ ರೆಜಿನೆನ್ಸ್ ಮೂವ್ಮೆಂಟ್ ಸ್ಟಾರ್ಟೆಡ್ ಇನ್. ಪುನರ್ಜಾಗರಣ ಆಂದೋಲನ ಕಹಾ ಶುರು ಹುವಾ ತಾ? ನವೋದಯ ಚಳವಳಿ ಎಲ್ಲಿ ಪ್ರಾರಂಭವಾಯಿತು? ಆಪ್ಷನ್ ಎ ಇಂಗ್ಲೆಂಡ್, ಆಪ್ಷನ್ ಬಿ ಫ್ರಾನ್ಸ್, ಆಪ್ಷನ್ ಸಿ ಇಟಲಿ, ಆಪ್ಷನ್ ಡಿ ಸ್ಪೇನ್. ದ ಆನ್ಸರ್ ಈಸ್ ಆಪ್ಷನ್ ಸಿ ಇಟಲಿ. ಥರ್ಡ್ ಕ್ವಶನ್, by which motion of earth seasons are changed? ऋतुओं का बदलावना पृथ्वी के किस गतिवान से ನಿರ್ಧರಿತ ಹೋತಾ ಹೈ? ಭೂಮಿಯ ಯಾವ ಚಲನೆಯಿಂದ ಋತುಗಳು ಬದಲಾವಣೆ ಹೊಂದುತ್ತವೆ? ಆಪ್ಷನ್ ಎ ರೊಟೇಷನ್, ಆಪ್ಷನ್ ಬಿ ರೆವಲ್ಯೂಷನ್, ಆಪ್ಷನ್ ಸಿ, ಆಪ್ಷನ್ ಡಿ ಎಕ್ಸಾನಿಕ್ಸ್. ದ ಆನ್ಸರ್ ಈಸ್ ಆಪ್ಷನ್ ಬಿ ರೆವಲ್ಯೂಷನ್. फोर्थ क्वेश्चन, which of the following is landlocked country? इनमें से कौन सा देश भूमि से घिरा हुआ है? ಈ ಕೆಳಗಿನವುಗಳಲ್ಲಿ ಯಾವ ದೇಶ ಭೂಕುಸಿತವಾದ ದೇಶವಾಗಿದೆ? ಆಪ್ಷನ್ ಎ ಈಜಿಪ್ಟ್, ಬಿ ಬಾಂಗ್ಲಾದೇಶ್, ಸಿ ಅಫ್ಘಾನಿಸ್ತಾನ್, ಡಿ ಸುಡಾನ್. ದ ಆನ್ಸರ್ ಈಸ್ ಆಪ್ಷನ್ ಸಿ ಅಫ್ಘಾನಿಸ್ತಾನ್. ಫಿಫ್ತ್ ಕ್ವಶನ್, ವಾರಣಾಸಿ ಈಸ್ ಸಿಚುವೇಟೆಡ್ ಆನ್ ದ बैंक ऑफ which river? वाराणसी कौन सी नदी के तट पर स्थित है? वाराणसी ಯಾವ ನದಿಯ ದಡದಲ್ಲಿದೆ? ಆಪ್ಷನ್ ಎ ಯಮುನಾ, ಆಪ್ಷನ್ ಬಿ ಗಂಗಾ, ಆಪ್ಷನ್ ಸಿ ಸಂಗಮ್, ಆಪ್ಷನ್ ಡಿ ತಪತಿ. ದ ಆನ್ಸರ್ ಈಸ್ ಆಪ್ಷನ್ ಬಿ ಗಂಗಾ. ಸಿಕ್ಸ್ತ್ ಕ್ವಶನ್, which country has the largest constitution? किस देश का सबसे बड़ा संविधान है? ಅತಿ ದೊಡ್ಡದಾದ ಸಂವಿಧಾನ ಹೊಂದಿರುವ ದೇಶ ಯಾವುದು? ಆಪ್ಷನ್ ಎ ಇಂಡಿಯಾ, ಆಪ್ಷನ್ ಬಿ ಅಮೇರಿಕಾ, ಆಪ್ಷನ್ ಸಿ ನೇಪಾಳ್, ಆಪ್ಷನ್ ಡಿ ಜಪಾನ್. ದ ಆನ್ಸರ್ ಈಸ್ ಆಪ್ಷನ್ ಎ ಇಂಡಿಯಾ. ಸೆವೆಂತ್ ಕ್ವಶನ್, ದ ಯುನೈಟೆಡ್ नेशन ವಾಸ್ ಫೌಂಡೆಡ್ ಆನ್. ಸಂಯುಕ್ತ ರಾಷ್ಟ್ರ का घटना कब हुआ? ವಿಶ್ವಸಂಸ್ಥೆ ಯಾವಾಗ ಪ್ರಾರಂಭವಾಯಿತು? ಆಪ್ಷನ್ ಎ 6th June 1994, ಆಪ್ಷನ್ ಬಿ 7th December 1941, ಆಪ್ಷನ್ ಸಿ 24th October 1945, ಆಪ್ಷನ್ ಡಿ 2nd October 1962. ದ ಆನ್ಸರ್ ಈಸ್ ಆಪ್ಷನ್ ಸಿ 24 October 1945. Eighth question, the first Indian lady to scale Everest was. एवरेस्ट पर चढ़ने वाली पहली भारतीय महिला कौन थी? एवरेस्ट ಶಿಖರೇರಿದ ಭಾರತದ ಮೊದಲ ಮಹಿಳೆ ಯಾರು? ಆಪ್ಷನ್ ಎ ಸಂತೋಷ್ ಯಾದವ್, ಆಪ್ಷನ್ ಬಿ ರಜವೀಂದ್ರ ಕೌರ್, ಆಪ್ಷನ್ ಸಿ ಬಚೇಂದ್ರಿ ಪಾಲ್, ಆಪ್ಷನ್ ಡಿ ಮೇಧಾ ಪಾಟ್ಕರ್. ದ ಆನ್ಸರ್ ಈಸ್ ಆಪ್ಷನ್ ಸಿ ಬಚೇಂದ್ರಿ ಪಾಲ್. Ninth question,
द सुप्रीम कमांडर ऑफ आर्म फोर्स इज सशस्त्र बलों का सर्वोच्च कमांडर कौन है ಸೇನೆಯ ಮಹಾದಂಡ ನಾಯಕರು ಯಾರಾಗಿರುತ್ತಾರೆ ಆಪ್ಷನ್ ಎ ಪ್ರೆಸಿಡೆಂಟ್ ಆಪ್ಷನ್ ಬಿ ಪ್ರೈಮ್ ಮಿನಿಸ್ಟರ್ ಆಪ್ಷನ್ ಸಿ ಫೀಲ್ಡ್ ಮಾರ್ಷಲ್ ಆಪ್ಷನ್ ಡಿ ಜನರಲ್ ದ ಆನ್ಸರ್ ಈಸ್ ಆಪ್ಷನ್ ಎ ಪ್ರೆಸಿಡೆಂಟ್ 10th question which of the following fair about airlines and their country is wrong निम्नलिखित में से कौन सी हवाई सुविधा उस देश से मेल नहीं खाती है ಕೆಳಗಿನ ಯಾವ ಜೋಡಿ ದೇಶ ಹಾಗೂ ಏರ್ಲೈನ್ಗಳಲ್ಲಿ ತಪ್ಪಾದ ಜೋಡಿಯಾಗಿದೆ ಆಪ್ಷನ್ ಎ ಪ್ಯಾನ್ ಅಮೇರಿಕನ್ USA ಆಪ್ಷನ್ ಬಿ ಲಫ್ತಾನ್ಸಾ ಜರ್ಮನಿ ಆಪ್ಷನ್ ಸಿ ಝಲ್ ಚೀನಾ ಆಪ್ಷನ್ ಡಿ ಜಲ್ ಜಪಾನ್ ದ ಆನ್ಸರ್ ಈಸ್ ಆಪ್ಷನ್ ಸಿ ಜಲ್ ಚೀನಾ 11th question Nobel Prize which was started in 1901 by a scientist Alfred Nobel belongs to the country नोबेल पुरस्कार जो 1901 में वैज्ञानिक अल्फ्रेड नोबेल द्वारा शुरू किया गया वे किस देश के थे 1901ರಲ್ಲಿ ನೋಬೆಲ್ ಪ್ರಶಸ್ತಿ ಪ್ರಾರಂಭ ಮಾಡಿದ ಆಲ್ಫ್ರೆಡ್ ನೋಬೆಲ್ ಅವರು ಯಾವ ದೇಶಕ್ಕೆ ಸಂಬಂಧಪಟ್ಟಿದ್ದಾರೆ ಆಪ್ಷನ್ ಎ ಜರ್ಮನಿ ಆಪ್ಷನ್ ಬಿ ಸ್ವೀಡನ್ ಆಪ್ಷನ್ ಸಿ ನಾರ್ವೆ ಆಪ್ಷನ್ ಡಿ ಇಂಗ್ಲೆಂಡ್ ದ ಆನ್ಸರ್ ಈಸ್ ಆಪ್ಷನ್ ಬಿ 12th question The first Olympic game were held in Greek at Mount Olympus in the year ग्रीक के माउंट ओलंपस में पहली बार ओलंपिक खेल कब हुए ಗ್ರೀಕ್ನ ಮೌಂಟ್ ಓಲಂಪಸ್ನಲ್ಲಿ ಒಲಿಂಪಿಕ್ ಕ್ರೀಡೆ ಯಾವ ವರ್ಷ ಪ್ರಾರಂಭವಾಯಿತು ಆಪ್ಷನ್ ಎ 1904 ಆಪ್ಷನ್ ಬಿ 1890 ಆಪ್ಷನ್ ಸಿ 1896 ಆಪ್ಷನ್ ಡಿ 1892 ದ ಆನ್ಸರ್ ಈಸ್ 13th question Who was popularly known as the Nightingale of India? भारत की कोकिला के नाम से जाना जाता है ಭಾರತದ ಕೋಗಿಲೆ ಎಂದು ಯಾರನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ವಿಜಯಲಕ್ಷ್ಮಿ ಪಂಡಿತ್ ಆಪ್ಷನ್ ಬಿ ಸರೋಜಿನಿ ನಾಯ್ಡು ಆಪ್ಷನ್ ಸಿ ಲತಾ ಮಂಗೇಶ್ಕರ್ ಆಪ್ಷನ್ ಡಿ ನೂರ್ ಜಹಾನ್ ದ ಆನ್ಸರ್ ಈಸ್ ಆಪ್ಷನ್ ಬಿ ಸರೋಜಿನಿ ನಾಯ್ಡು 14th question सत्यमेव जयते इज अडॉप्टेड फ्रॉम द बुक सत्यमेव जयते किस किताब से लिया गया है ಸತ್ಯಮೇವ ಜಯತೆ ಎಂಬ ವಾಕ್ಯವನ್ನು ಯಾವ ಪುಸ್ತಕದಿಂದ ಆಯ್ಕೆ ಮಾಡಲಾಗಿದೆ ಆಪ್ಷನ್ ಎ ಆನಂದ್ ಮಠ್ ಆಪ್ಷನ್ ಬಿ ಗೀತಾಂಜಲಿ ಆಪ್ಷನ್ ಸಿ ಋಗ್ವೇದ ಆಪ್ಷನ್ ಡಿ ಮಂಡುಕ ಉಪನಿಷತ್ ದ ಆನ್ಸರ್ ಈಸ್ ಆಪ್ಷನ್ ಡಿ ಮಂಡುಕ್ ಉಪನಿಷತ್ 15th question ऑपरेशन फ्लड रेफर्स टू ಆಪರೇಷನ್ ಫ್ಲಡ್ ಕಿಸसे ಸಂಬಂಧಿತ है ಆಪರೇಷನ್ ಫ್ಲಡ್ ಯಾವುದಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ಯೂಸ್ ಆಫ್ ಪ್ರಿವೆಂಟಿವ್ ಮೇಜರ್ ಫಾರ್ ಫ್ಲಡ್ ಆಪ್ಷನ್ ಬಿ ಡೈರಿ ಡೆವಲಪ್ಮೆಂಟ್ ಫಾರ್ ಇನ್ಕ್ರೀಸ್ಡ್ ಮಿಲ್ಕ್ ಆಪ್ಷನ್ ಸಿ ಸ್ಟಡಿ ಆಫ್ ಫ್ಲಡ್ ಇನ್ ಇಂಡಿಯಾ ಆಪ್ಷನ್ ಡಿ ಮಿಲಿಟರಿ ಆಪರೇಷನ್ ಇನ್ ಕಾರ್ಗಿಲ್ ದ ಆನ್ಸರ್ ಈಸ್ ಆಪ್ಷನ್ ಬಿ ಡೈರಿ ಡೆವಲಪ್ಮೆಂಟ್ ಫಾರ್ ಇನ್ಕ್ರೀಸ್ಡ್ ಮಿಲ್ಕ್ 16th question Who made the first computer program पहला कंप्यूटर प्रोग्राम किसने बनाया ಮೊದಲ ಕಂಪ್ಯೂಟರ್ ಪ್ರೋಗ್ರಾಮ್ ಅನ್ನು ಯಾರು ನಿಯೋಜಿಸಿದರು ಆಪ್ಷನ್ ಎ ಬಿಲ್ ಗೇಟ್ ಆಪ್ಷನ್ ಬಿ ನ್ಯೂಮನ್ ಆಪ್ಷನ್ ಸಿ ಐನ್ಸ್ಟೀನ್ ಆಪ್ಷನ್ ಡಿ ಆಡಾ ಲವ್ಲೆಸ್ ದ ಆನ್ಸರ್ ಈಸ್ ಆಪ್ಷನ್ ಡಿ ಆಡಾ ಲವ್ಲೆಸ್ 17th question which of the following pair is wrongly matched निम्न में से कौन सा न्यून गलत है ಈ ಕೆಳಗಿನಗಳಲ್ಲಿ ಯಾವ ಜೋಡಿ ತಪ್ಪಾಗಿದೆ ಆಪ್ಷನ್ ಎ ವೈಟ್ ಫ್ಲಾಗ್ ಅನ್ಕಂಡೀಷನಲ್ ಸರೆಂಡರ್ ಆಪ್ಷನ್ ಬಿ ಬ್ಲ್ಯಾಕ್ ಫ್ಲಾಗ್ ಪ್ರೊಟೆಸ್ಟ್ ಆಪ್ಷನ್ ಸಿ ರೆಡ್ ಫ್ಲಾಗ್ ಡೇಂಜರ್ ಆಪ್ಷನ್ ಡಿ ಗ್ರೀನ್ ಫ್ಲಾಗ್ ಡೇಂಜರ್ ದ ಆನ್ಸರ್ ಈಸ್ ಆಪ್ಷನ್ ಡಿ ಗ್ರೀನ್ ಫ್ಲಾಗ್ ಡೇಂಜರ್ 18th question एनवायरमेंट डे इज सेलिब्रेटेड ऑन विश्व पर्यावरण दिवस कब मनाया जाता है ವಿಶ್ವ ಪರಿಸರ ದಿನಾಚರಣೆಯನ್ನು ಎಂದು ಆಚರಿಸಲಾಗುವುದು ಆಪ್ಷನ್ ಎ 5th ಜೂನ್ ಆಪ್ಷನ್ ಬಿ 2nd ಅಕ್ಟೋಬರ್
Option C 15th December. Option D none of these. The answer is option A 5th June. 19th question. Which of the following is known as Pink City? निम्न में से कौन सा शहर गुलाबी शहर के नाम से जाना जाता है? ಈ ಕೆಳಗಿನವುಗಳಲ್ಲಿ ಯಾವ ನಗರ ಗುಲಾಬಿ ನಗರ ಎಂದು ಕರೆಸಿಕೊಳ್ಳುವುದು? ಆಪ್ಷನ್ ಎ ಜೈಪುರ್, ಆಪ್ಷನ್ ಬಿ ಆಗ್ರಾ, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ಚೆನ್ನೈ. ದ ಆನ್ಸರ್ ಈಸ್ ಆಪ್ಷನ್ ಎ ಜೈಪುರ್. 20th question. Dyne into centimeter per second is the unit of. Dyne into centimeter per second की इकाई क्या है? Dyne into centimeter per second ಯಾವುದರ ಮೂಲಮಾನವಾಗಿದೆ? ಆಪ್ಷನ್ ಎ ಪವರ್, ಆಪ್ಷನ್ ಬಿ ಫೋರ್ಸ್, ಆಪ್ಷನ್ ಸಿ ಎನರ್ಜಿ, ಆಪ್ಷನ್ ಡಿ ವರ್ಕ್. ದ ಆನ್ಸರ್ ಈಸ್ ಆಪ್ಷನ್ ಬಿ ಫೋರ್ಸ್. 21st question. At present, an Indian do not require visa for visiting which of the following country? निम्न में से कौन सा देश है जहां वर्तमान में भारतीय के आने पर वीसा की आवश्यकता नहीं है? ಈ ಕೆಳಗಿನ ಯಾವ ದೇಶ ಪ್ರಸ್ತುತ ಭಾರತೀಯನಿಗೆ ಭೇಟಿ ನೀಡಲು ವೀಸಾ ಅವಶ್ಯಕತೆ ಇಲ್ಲ? ಆಪ್ಷನ್ ಎ ಬಾಂಗ್ಲಾದೇಶ್, ಆಪ್ಷನ್ ಬಿ ಭೂತಾನ್, ಆಪ್ಷನ್ ಸಿ ಶ್ರೀಲಂಕಾ, ಆಪ್ಷನ್ ಡಿ ನನ್ ಆಫ್ ದೀಸ್. ದ ಆನ್ಸರ್ ಈಸ್ ಆಪ್ಷನ್ ಸಿ ಶ್ರೀಲಂಕಾ. 22nd question. The kinetic energy of two bodies of the same masses are in the ratio 1:4. The ratio of the linear momentum of these bodies is. एक ही द्रव्यमान के दो वस्तुओं की गतिज ऊर्जा का अनुपात 1:4 है तो उनके रैखिक संवेग का अनुपात क्या होगा? ಒಂದೇ ದ್ರವ್ಯರಾಶಿಯುಳ್ಳ ಎರಡು ವಸ್ತುಗಳ ಚಲನ ಶಕ್ತಿಯ ಅನುಪಾತ 1:4ರಷ್ಟಿದೆ. ಅವುಗಳ ರೇಖೀಯ ಆವೇಗದ ಅನುಪಾತ ಕಂಡುಹಿಡಿಯಿರಿ. ಆಪ್ಷನ್ ಎ 1:2, ಆಪ್ಷನ್ ಬಿ 1:4, ಆಪ್ಷನ್ ಸಿ 1:8, ಆಪ್ಷನ್ ಡಿ 1:16. ದ ಆನ್ಸರ್ ಈಸ್ ಆಪ್ಷನ್ ಎ 1:2. 23rd question. And which factor buoyancy depends for a given body? किसी वस्तु में उछाल का कारण निम्न में से किस पर निर्भर करता है? ಕೊಟ್ಟಿರುವ ಯಾವ ವಸ್ತುವ ಅಂಶದ ತೇಲುವಿಕೆ ಅವಲಂಬಿತವಾಗಿರುತ್ತದೆ? ಆಪ್ಷನ್ ಎ ವೇಟ್, ಆಪ್ಷನ್ ಬಿ ಡೆನ್ಸಿಟಿ, ಆಪ್ಷನ್ ಸಿ ವಾಲ್ಯೂಮ್, ಆಪ್ಷನ್ ಡಿ ನನ್ ಆಫ್ ದೀಸ್. ದ ಆನ್ಸರ್ ಈಸ್ ಆಪ್ಷನ್ ಬಿ ಡೆನ್ಸಿಟಿ. 24th question. Cream gets separated out of milk when it is churned because of. दूध मतन के बाद मलाई को अलग करने की प्रक्रिया को क्या कहता है? ಹಾಲಿನಿಂದ ಬೆಣ್ಣೆಯನ್ನು ಬೇರ್ಪಡಿಸುವ ವಿಧಾನವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಸೆಂಟ್ರಿಫ್ಯೂಗಲ್ ಫೋರ್ಸ್, ಆಪ್ಷನ್ ಬಿ ಫ್ರ್ಯಾಕ್ಷನಲ್ ಫೋರ್ಸ್, ಆಪ್ಷನ್ ಸಿ ಸೆಂಟ್ರಿಪಿಟಲ್ ಫೋರ್ಸ್, ಆಪ್ಷನ್ ಡಿ ಗ್ರಾವಿಟೇಷನಲ್ ಫೋರ್ಸ್. ದ ಆನ್ಸರ್ ಈಸ್ ಆಪ್ಷನ್ ಎ centrifugal force. 25th question. What is the natural and largest source of heat? गर्मी का प्राकृतिक और सबसे बड़ा स्रोत क्या है? ನೈಸರ್ಗಿಕ ಮತ್ತು ಅತಿ ದೊಡ್ಡದಾದ ಶಾಖದ ಮೂಲ ಯಾವುದು? ಆಪ್ಷನ್ ಎ ಸನ್, ಆಪ್ಷನ್ ಬಿ ಕೋಲ್, ಆಪ್ಷನ್ ಸಿ ಮೂನ್, ಆಪ್ಷನ್ ಡಿ ವುಡ್. ದ ಆನ್ಸರ್ ಈಸ್ ಆಪ್ಷನ್ ಎ ಸನ್. 26th question. The nucleus of deuterium contains. ड्यूटेरियम के नाभिक में क्या होता है? ಡ್ಯೂಟೇರಿಯಂನ ನ್ಯೂಕ್ಲಿಯಸ್ ಏನನ್ನು ಹೊಂದಿರುತ್ತದೆ? ಆಪ್ಷನ್ ಎ 1p, ಆಪ್ಷನ್ ಬಿ 1p, 2n, ಆಪ್ಷನ್ ಸಿ 1p, 1n, ಆಪ್ಷನ್ ಡಿ 1p, 3n. ದ ಆನ್ಸರ್ ಈಸ್ 1p, 1n. 27th question. Water can exist in. पानी किन रूप में पाया जाता है? ನೀರು ಯಾವ ರೂಪದಲ್ಲಿ ದೊರೆಯುವುದು? ಆಪ್ಷನ್ ಎ ಸಾಲಿಡ್, ಆಪ್ಷನ್ ಬಿ ಲಿಕ್ವಿಡ್, ಆಪ್ಷನ್ ಸಿ ಗ್ಯಾಸ್, ಆಪ್ಷನ್ ಡಿ ಆಲ್ ಆಫ್ ದಿ ಅಬೋವ್. ದ ಆನ್ಸರ್ ಈಸ್ ಆಲ್ ಆಫ್ ದಿ ಅಬೋವ್. 28th question. Which metal is stored in kerosene oil? मिट्टी के तेल में से धातु को रखा जाता है. ಸೀಮೆ ಎಣ್ಣೆಯಲ್ಲಿ ಯಾವ ಲೋಹವನ್ನು ಸೇಕರಿಸಿ ಇಡಲಾಗುವುದು? ಆಪ್ಷನ್ ಎ ಪೊಟ್ಯಾಸಿಯಂ, ಆಪ್ಷನ್ ಬಿ ಸೋಡಿಯಂ, ಆಪ್ಷನ್ ಸಿ ಕ್ಯಾಲ್ಸಿಯಂ, ಆಪ್ಷನ್ ಡಿ ಅಲ್ಯೂಮಿನಿಯಂ.
The answer is option B, sodium. 29th question. The atomic weight of water is. पानी का परमाणु भार क्या है? ನೀರಿನ ಪರಮಾಣು ತೂಕ ಎಷ್ಟು? ಆಪ್ಷನ್ ಎ 2, ಆಪ್ಷನ್ ಬಿ 16, ಆಪ್ಷನ್ ಸಿ 18, ಆಪ್ಷನ್ ಡಿ 20. ದ ಆನ್ಸರ್ ಈಸ್ ಆಪ್ಷನ್ ಸಿ 18. 30th question. Pure water is a bad conductor of electricity because it is. शुद्ध पानी बिजली का कुचालक होता है क्योंकि. ಶುದ್ಧ ನೀರು ವಿದ್ಯುತ್ ಶಕ್ತಿಯ ಅವಾಹಕವಾಗಿದೆ ಏಕೆಂದರೆ. ಆಪ್ಷನ್ ಎ ಓನ್ಲಿ ಫೀಬ್ಲಿ ಅಯೋನೈಸ್ಡ್, ಆಪ್ಷನ್ ಬಿ ಅ ವೆರಿ ಗುಡ್ ಸಾಲ್ವೆಂಟ್, ಆಪ್ಷನ್ ಸಿ highly associated by hydrogen bonds, option D appreciable. The answer is option A, only feebly ionized. 31st question. The green color of a plant is due to the presence of. का रंग हरा किसकी उपयुक्त के कारण होता है? ಸಸ್ಯಕ್ಕೆ ಹಸಿರು ಬಣ್ಣ ಬರಲು ಕಾರಣವಾದ ವಸ್ತು ಯಾವುದು? ಆಪ್ಷನ್ ಎ ಕ್ಯಾರೋಟಿನ್, ಆಪ್ಷನ್ ಬಿ ಪ್ಲಾಸ್ಮಾ, ಆಪ್ಷನ್ ಸಿ ಝಾಂಥೋಫೈಲ್, ಆಪ್ಷನ್ ಡಿ ಕ್ಲೋರೋಫಿಲ್. ದ ಆನ್ಸರ್ ಈಸ್ ಆಪ್ಷನ್ ಡಿ क्लोरोफिल. 32nd क्वेश्चन. हाउ मेनी बोन्स आर देयर ह्यूमन बॉडी? मानव शरीर में कितनी हड्डियाँ होती है? ಮಾನವನ ಶರೀರದಲ್ಲಿರುವ ಮೂಳೆಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 206, ಆಪ್ಷನ್ ಬಿ 208, ಆಪ್ಷನ್ ಸಿ 210, ಆಪ್ಷನ್ ಡಿ ನನ್ ಆಫ್ ದೀಸ್. ದ ಆನ್ಸರ್ ಈಸ್ ಆಪ್ಷನ್ ಎ 206. हार्ट ऑफ अ फ्रॉग हैज हाउ मेनी चैम्बर्स? मंडक के दिल के कितने कक्ष होता है? खप्पेಯ ಹೃದಯದಲ್ಲಿರುವ ಭಾಗ ಎಷ್ಟು? ಆಪ್ಷನ್ ಎ 1, ಆಪ್ಷನ್ ಬಿ 2, ಆಪ್ಷನ್ ಸಿ 3, ಆಪ್ಷನ್ ಡಿ 4. ದ ಆನ್ಸರ್ ಈಸ್ ಆಪ್ಷನ್ ಸಿ 3. 34th क्वेश्चन. एड्स डिसीज इज नॉट ट्रांसमिटेड बाय. निम्न में से एड्स किन कारणों से नहीं फैलता है? ಈ ಕೆಳಗಿನ ಯಾವ ಕಾರಣದಿಂದ ಏಡ್ಸ್ ಹರಡುವುದಿಲ್ಲ? ಆಪ್ಷನ್ ಎ ಸೆಕ್ಸುವಲ್ ಕಾಂಟ್ಯಾಕ್ಟ್, ಆಪ್ಷನ್ ಬಿ ಬ್ಲಡ್ ಟ್ರಾನ್ಸ್ಫ್ಯೂಷನ್, ಆಪ್ಷನ್ ಸಿ contaminated injection needles, option D handshake. The answer is option D handshake. 35th question. A man with a blood group A can receive blood from person having blood groups. किसी व्यक्ति का रक्त समूह अगर A है तो वह किस रक्त समूह वालों मनुष्य से रक्त ले सकता है? ಎ ರಕ್ತದ ಗುಂಪನ್ನು ಹೊಂದಿರುವ ವ್ಯಕ್ತಿ ಯಾವ ರಕ್ತದ ಗುಂಪಿನಿಂದ ರಕ್ತವನ್ನು ಸ್ವೀಕರಿಸಬಹುದು? ಆಪ್ಷನ್ ಎ ಎ, ಓ, ಆಪ್ಷನ್ ಬಿ ಎ ಬಿ ಓ, ಆಪ್ಷನ್ ಸಿ ಎ ಎ ಬಿ ಬಿ, ಆಪ್ಷನ್ ಡಿ ಎ ಆ್ಯಂಡ್ ಬಿ. ದ ಆನ್ಸರ್ ಈಸ್ ಆಪ್ಷನ್ ಎ ಆ್ಯಂಡ್ ಓ. 36th question. 70% of a sum is 49, then the sum is. यदि किसी योग का 70% 49 है वह संख्या क्या होगी? ಒಂದು ಸಂಖ್ಯೆಯ ಶೇಕಡ 70ರಷ್ಟರ ಮೊತ್ತ 49 ಆದರೆ ಆ ಸಂಖ್ಯೆ ಯಾವುದು? ಆಪ್ಷನ್ ಎ 70, ಆಪ್ಷನ್ ಬಿ 72, ಆಪ್ಷನ್ ಸಿ 75, ಆಪ್ಷನ್ ಡಿ 80. ದ ಆನ್ಸರ್ ಈಸ್ ಆಪ್ಷನ್ ಎ 70. 37th question. The expression a square plus b square is equivalent to. निम्न में से a square plus b square किसके बराबर है? अभिव्यक्त करो. ऑप्शन ए प्लस बी इंटू ए प्लस बी, ऑप्शन बी इंटू ब्रैकेट a प्लस बी इंटू a माइनस बी, ऑप्शन सी a प्लस बी इंटू a प्लस बी माइनस ऑफ 2ab, ऑप्शन डी a प्लस बी इंटू ब्रैकेट a माइनस बी माइनस ऑफ 2ab. The answer is option C, bracket of a plus b into a plus b minus of 2ab. 38th question. 8.5 divided by 0.17 is equal to question mark. Option A 40, option B 50, option C 60, option D 70. The answer is option B 50. The value of 0.01 into 0.03 minus of 0.0003. 0.01 into 0.03 माइनस ऑफ 0.0003 का मान क्या होगा?
0.01 into 0.03 minus of 0.0003 ಬೆಲೆಯ ಎಷ್ಟು? ಆಪ್ಷನ್ ಎ 0, ಆಪ್ಷನ್ ಬಿ 0.027, ಆಪ್ಷನ್ ಸಿ 0.0027, ಆಪ್ಷನ್ ಡಿ 0.00027. The answer is option A 0. 14th question. A plus B bracket square minus of 4AB is equal to question mark. Option A minus B whole square. Option B, A plus B whole square. Option C, A square plus B square. Option D, A square minus B square. The answer is option A minus B whole square. 41 question. Find the value of K for which the systems of equation Kx plus 2y is equal to 5 and 3x plus y is equal to 1 has no solution. समीकरण kx plus 2y is equal to 5 और 3x plus y is equal to 1 के प्रणाली के लिए k का मान ज्ञात कीजिए यदि समीकरण का कोई हल न होता है. ಸಮೀಕರಣ kx plus 2y is equal to 5 ಮತ್ತು 3x plus y equal to 1 ದರ ಸಮೀಕರಣದ ಮೂಲಗಳ ಬೆಲೆ ಏನೂ ಆಗದೇ ಇದ್ದಾಗ k ಯ ಬೆಲೆ ಕಂಡುಹಿಡಿಯಿರಿ. ಆಪ್ಷನ್ ಎ 3, ಆಪ್ಷನ್ ಬಿ 6, ಆಪ್ಷನ್ ಸಿ 9, ಆಪ್ಷನ್ ಡಿ 12. ದ ಆನ್ಸರ್ ಇಸ್ ಆಪ್ಷನ್ ಬಿ 6. 42nd question. If x3 is equal to 6 then the value of x is. अगर x3 is equal to 6 है तो x का मान बताइए. x3 equal to 6 ಆದಾಗ x ದ ಬೆಲೆ ಕಂಡುಹಿಡಿಯಿರಿ. ಆಪ್ಷನ್ ಎ 2, ಆಪ್ಷನ್ ಬಿ 4, ಆಪ್ಷನ್ ಸಿ 8, ಆಪ್ಷನ್ ಡಿ 18. ದ ಆನ್ಸರ್ ಇಸ್ ಆಪ್ಷನ್ ಎ 2. 43 question. If log x is equal to minus 2 then what is the value of x? अगर log x is equal to minus 2 x का मान क्या होगा? log x is equal to minus 2 ಆದಾಗ x ದ ಬೆಲೆ ಕಂಡುಹಿಡಿಯಿರಿ. ಆಪ್ಷನ್ ಎ minus 6, ಆಪ್ಷನ್ ಬಿ 1/9, ಆಪ್ಷನ್ ಸಿ -9, ಆಪ್ಷನ್ ಡಿ -5. The answer is option B 1/9. Next one, 44 question. An angle more than 90 degree is called. 90 डिग्री से अधिक के कोण को क्या कहता है? 90 ಡಿಗ್ರಿಗಿಂತ ಅಧಿಕ ಕೋನ ಹೊಂದಿರುವಂತಹ ಕೋನವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಅಬ್ಟ್ಯೂಸ್ ಆಂಗಲ್, ಆಪ್ಷನ್ ಬಿ ಅಕ್ಯೂಟ್ ಆಂಗಲ್, ಆಪ್ಷನ್ ಸಿ ರೈಟ್ ಆಂಗಲ್, ಆಪ್ಷನ್ ಡಿ ಸ್ಮಾಲ್ ಆಂಗಲ್. The answer is option A obtuse angle अधिक कोण. 45th question. If a parallelogram has an area of 128 square centimeter with a base of 16 centimeter, what will be its altitude? एक समांतर चतुर्भुज का क्षेत्रफल 128 वर्ग सेंटीमीटर है और आधार 16 सेंटीमीटर है तो उसकी ऊंचाई क्या होगी? ಒಂದು ಸಮಾಂತರ ಚತುರ್ಭುಜದ ವಿಸ್ತೀರ್ಣ 128 ಚದರ ಸೆಂಟಿಮೀಟರ್ ಮತ್ತು ಅದರ ಪಾದ 16 ಸೆಂಟಿಮೀಟರ್ ಆದಾಗ ಅದರ ಎತ್ತರ ಕಂಡುಹಿಡಿಯಿರಿ. ಆಪ್ಷನ್ ಎ 4 ಸೆಂಟಿಮೀಟರ್, ಆಪ್ಷನ್ ಬಿ 6 ಸೆಂಟಿಮೀಟರ್, ಆಪ್ಷನ್ ಸಿ 8 ಸೆಂಟಿಮೀಟರ್, ಆಪ್ಷನ್ ಡಿ 10 ಸೆಂಟಿಮೀಟರ್. ದ ಆನ್ಸರ್ ಇಸ್ ಆಪ್ಷನ್ ಸಿ 8 ಸೆಂಟಿಮೀಟರ್. 46th question. ABC is an isosceles triangle with AB is equal to AC is equal to 5 and BC equal to 6. If G is the centroid of triangle ABC, then AC is equal to. ABC एक समद्विबाहु त्रिभुज है. इसकी भुजा AB is equal to AC equal to 5 और BC equal to 6 है. यदि G वक्र केंद्र है ट्रायंगल ABC का तो AG किसके बराबर होगा? ಸಮದ್ವಿಬಾಹು ತ್ರಿಭುಜ ಎಬಿಸಿಯಲ್ಲಿ AB equal to AC equal to 5 ಮತ್ತು BC equal to 6, G ಅದರ ಕೇಂದ್ರ ಬಿಂದು ಆದಾಗ ತ್ರಿಭುಜ ಎಬಿಸಿಯಲ್ಲಿ AG ಯ ಬೆಲೆ ಕಂಡುಹಿಡಿಯಿರಿ. ಆಪ್ಷನ್ ಎ 1/3, ಆಪ್ಷನ್ ಬಿ 2/3, ಆಪ್ಷನ್ ಸಿ 4/3, ಆಪ್ಷನ್ ಡಿ 8/3. ದ ಆನ್ಸರ್ ಇಸ್ ಆಪ್ಷನ್ ಡಿ 8/3. 47th question. Which one of the following statement is not correct? निम्न में से कौन सा कथन सही नहीं है? ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿಲ್ಲ? ಆಪ್ಷನ್ ಎ if the exterior angle of a regular polygon is 33 it has a 12 sides.
Option B, if the interior and exterior angles of a regular polygon are all equal, it is a rectangle. Option C, if the exterior angle of a regular polygon is greater than its interior angle, it is an equilateral angle. Option D, in a regular pentagonal, the exterior angle is half of the exterior angle. The answer is option D. In a regular pentagonal, the exterior angle is half of the interior angle. 40th question. The two diagonals of a rhombus are 24 cm and 10 cm long. The length of each side of a rhombus is. किसी समचतुर्भुज के दो विकर्ण 24 सेंटीमीटर और 10 सेंटीमीटर लंबे हैं, तो ज्ञात करें कि उस समचतुर्भुज के हर पक्ष की लंबाई कितना हो. ವಜ್ರಾಕೃತಿಯ ಎರಡು ಕರ್ಣಗಳು 24 ಸೆಂಟಿಮೀಟರ್ ಮತ್ತು 10 ಸೆಂಟಿಮೀಟರ್ ಉದ್ದವನ್ನು ಹೊಂದಿವೆ. ಆ ವಜ್ರಾಕೃತಿಯ ಒಂದು ಬಾಹುವಿನ ಉದ್ದವನ್ನು ಕಂಡುಹಿಡಿಯಿರಿ. ಆಪ್ಷನ್ ಎ 13, ಆಪ್ಷನ್ ಬಿ 14, ಆಪ್ಷನ್ ಸಿ 16, ಆಪ್ಷನ್ ಡಿ 17. ದ ಆನ್ಸರ್ ಈಸ್ ಆಪ್ಷನ್ ಎ 13. 49 question. If a D is such a point on the side MN of a triangle LMN and that of a LM divided by LN is equal to MD divided by DN, then LD must be. यदि D ट्रायंगल LMN के MN भुजा का कोई बिंदु है और LM डिवाइडेड बाय LN इज इक्वल टू MD डिवाइडेड बाय DN है तो LD क्या होगा. त्रिभुज LMN ನಲ್ಲಿ LM ಡಿವೈಡೆಡ್ ಬೈ LN ಈಸ್ ಈಕ್ವಲ್ ಟು MD ಡಿವೈಡೆಡ್ ಬೈ DN ಮತ್ತು D ಅದರ ಮಧ್ಯಬಿಂದು ಆದಾಗ LD ಯ ಬೆಲೆ ಎಷ್ಟಾಗುವುದು. ಆಪ್ಷನ್ ಎ ಮೀಡಿಯನ್ ಆಫ್ ಅ ಟ್ರಯಾಂಗಲ್ LMN, ಆಪ್ಷನ್ ಬಿ ಬೈಸೆಕ್ಟರ್ ಆಫ್ ಅ ಟ್ರಯಾಂಗಲ್ LMN, ಆಪ್ಷನ್ ಸಿ altitude of a triangle LMN, option D none of these. The answer is option D none of these. The median of the data 50, 48, 47, 48.5, 50.5, 52, 48.8, 46 is 50, 48, 47, 48.5, 50.5, 52, 48.5, 46 का माध्यांक क्या होगा. 50, 48, 47, 48.5, 50.5, 52, 48.8 ಮತ್ತು 46ರ ಮಧ್ಯಾಂಕ ಕಂಡುಹಿಡಿಯಿರಿ. ಆಪ್ಷನ್ ಎ 48, ಆಪ್ಷನ್ ಡಿ 48.65, ಆಪ್ಷನ್ ಸಿ 50, ಆಪ್ಷನ್ ಡಿ 50.65. The answer is option B 48.65. ಯಶಸ್ವಿಯಾಗಿ 17ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಕರ್ನಾಟಕ ರಾಜ್ಯದಲ್ಲಿ ಹೆಸರುವಾಸಿಯಾಗಿರುವ ಏಕೈಕ ಸಂಸ್ಥೆ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲ್ಗಿ. ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಆರ್ಮಿ, ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ ಹುದ್ದೆಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಗಳಿಗೆ ಪೂರ್ವಭಾವಿಯಾಗಿ ತರಬೇತಿ ನೀಡಲಾಗುತ್ತದೆ. ಪ್ರವೇಶಗಳು ಪ್ರಾರಂಭವಾಗಿವೆ. ಪ್ರೋತ್ಸಾಹ ನಮ್ಮದು, ಪ್ರಯತ್ನ ನಿಮ್ಮದು. ಆತ್ಮೀಯ ಅಭ್ಯರ್ಥಿಗಳೇ, ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಪ್ರತಿಯೊಂದು ಉದ್ಯೋಗ ಮಾಹಿತಿಯನ್ನು ಯೂಟ್ಯೂಬ್ ಚಾನೆಲ್ ಮುಖಾಂತರ ಉಚಿತವಾಗಿ ನೀಡುತ್ತಿದ್ದೇವೆ. ಅಷ್ಟೇ ಅಲ್ಲದೆ ಆರ್ಮಿ ಮತ್ತು ಪೊಲೀಸ್ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಮುಖ್ಯವಾದ ಪ್ರಶ್ನೆಗಳನ್ನು ಯೂಟ್ಯೂಬ್ ಚಾನೆಲ್ ಮುಖಾಂತರ ನೀಡುತ್ತಿದ್ದೇವೆ. ಈಗಲೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಸಬ್ಜೆಕ್ಟ್ ನಿಮಗೆ ಉಚಿತವಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಮುಖಾಂತರ ನಾವು ನಿಮಗೆ ನೀಡುತ್ತೇವೆ.